ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ರಾಜ್ಯದಲ್ಲಿ ಈಗ ಮತ್ತೊಂದು ಉಪಚುನಾವಣೆಯ ಅಖಾಡ ರಂಗೇರ್ತಾ ಇದೆ. ಇಲ್ಲಿಯ ತನಕ ಅಂದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ರಾಜ್ಯದಲ್ಲಿ 2 ಉಪಚುನಾವಣೆಗಳು ನಡೆದವು. ಅದು ಒಂದು ದಾವಣಗೆರೆ ದಕ್ಷಿಣ, ಮತ್ತೊಂದು ಬಾಗಲಕೋಟೆ. ಅಂದರೆ ಶಾಸಕರ ನಿಧನದಿಂದ ತೆರವಾದಂತಹ ಕ್ಷೇತ್ರಗಳಿಗೆ ಉಪಚುನಾವಣೆ ಆಯಿತು. ದಾವಣಗೆರೆ ದಕ್ಷಿಣದಲ್ಲಿ ಶಾಮನೂರು ಶಿವಶಂಕರಪ್ಪನವರು, ಬಾಗಲಕೋಟೆಯಲ್ಲಿ HY ಮೇಟಿ ಅವರ ನಿಧನದಿಂದ ತೆರವಾಗಿದ್ದಂತಹ ಕ್ಷೇತ್ರಗಳಿಗೆ ಉಪಚುನಾವಣೆ ಆಯಿತು. ಬಹಳಷ್ಟು ಟಫ್ ಫೈಟ್ ಇತ್ತು. ಎಲ್ಲೋ ಒಂದು ಕಡೆ ಅನುಕಂಪದ ಅಲೆ ವರ್ಕ್ ಆಗುತ್ತೆ, ಆಡಳಿತ ಪಕ್ಷವೇ ಯೂಶುವಲಿ ಉಪಚುನಾವಣೆಯಲ್ಲಿ ಗೆಲ್ತಾವೆ ಅನ್ನುವಂಥ ಲೆಕ್ಕಾಚಾರದಲ್ಲಿತ್ತು. ಬಟ್ ಟಫ್ ಫೈಟ್ ಅಂತೂ ಇತ್ತು. ನೇರವಾಗಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅನ್ನುವಂಥದ್ದಿತ್ತು. ದಾವಣಗೆರೆ ದಕ್ಷಿಣವಂತೂ ಬಹಳ ದೊಡ್ಡ ಹೈಡ್ರಾಮಕ್ಕೆ ಸಾಕ್ಷಿ ಆಯಿತು. ಬಾಗಲಕೋಟೆ ನಿರಾಯಾಸವಾಗಿ ಬಿಜೆಪಿ ಗೆದ್ದುಕೊಳ್ಳುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದರೂ ಕೂಡ 2 ಕ್ಷೇತ್ರಗಳನ್ನು ಕಾಂಗ್ರೆಸ್ ತನ್ನ ತೆಕ್ಕೆಗೆ ಸೇರಿಸಿಕೊಳ್ತು. ಈಗ ಮತ್ತೊಂದು ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಉಪಚುನಾವಣೆ ಆಗ್ತಾ ಇರುವಂಥದ್ದು ಸಚಿವರಾಗಿದ್ದಂತಹ ಡಿ ಸುಧಾಕರ್ ಅವರ ನಿಧನದಿಂದ ತೆರವಾಗಿರುವಂತಹ ಕ್ಷೇತ್ರ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ವಿಧಾನಸಭಾ ಕ್ಷೇತ್ರ. ಹಿರಿಯೂರು ವಿಧಾನಸಭಾ ಕ್ಷೇತ್ರಕ್ಕೆ ಈಗ ಉಪಚುನಾವಣೆ ನಡೀತಾ ಇರುವಂಥದ್ದು. ಇದು ನೇರವಾಗಿ ಈಗ ಕಾಂಗ್ರೆಸ್ ವರ್ಸಸ್ JDS ಲೆಕ್ಕಾಚಾರದಲ್ಲಿ ಈಗ ಈ ಒಂದು ಚುನಾವಣೆ ಆಗ್ತಾ ಇರುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗ ಮತ್ತು ಯಾದವ ಸಮುದಾಯ, ಗೊಲ್ಲ ಸಮುದಾಯದ ಮತಗಳು ನಿರ್ಣಾಯಕ ಅಂತ ಹೇಳಲಾಗ್ತಾ ಇದೆ. ಈ 2 ಕ್ಷೇತ್ರಗಳಲ್ಲಿ ಅಂದರೆ ಈ ಕ್ಷೇತ್ರಗಳಲ್ಲಿ 2 ಸಮುದಾಯದ ಮತಗಳನ್ನು JDS ಗಿಟ್ಟಿಸಿಕೊಳ್ಳುವಲ್ಲಿ ಈ ಹಿಂದೆಯೂ ಕೂಡ JDS ಪಕ್ಷ ಅಲ್ಲಿ ಅಂದರೆ ಹಿರಿಯೂರು ಕ್ಷೇತ್ರದಲ್ಲಿ ತನ್ನ ಪ್ರಾಬಲ್ಯವನ್ನು ಹೊಂದಿತ್ತು. ಡಿ ಸುಧಾಕರ್ ಅವರು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸಂಬಂಧಪಟ್ಟಂಥವರು, ಜೈನ ಸಮುದಾಯಕ್ಕೆ ಒಳಗೊಂಡಂಥವರು, ಅವರು ಸಚಿವರು ಕೂಡ ಆಗಿದ್ದರು. ಅವರ ನಿಧನದಿಂದ, ಅವರು ತೀವ್ರವಾದಂಥ ಅನಾರೋಗ್ಯದಿಂದ ನಿಧನವನ್ನು ಹೊಂದಿದ್ರು. ಹೀಗಾಗಿ ಆ ಒಂದು ಕ್ಷೇತ್ರ ತೆರವಾಗಿರುವಂಥದ್ದು. ಹೀಗಾಗಿ ಇಲ್ಲಿ ಈಗ ಉಪಚುನಾವಣೆ ಆಗ್ತಾ ಇರುವಂಥದ್ದು. ಕಾಂಗ್ರೆಸ್ ಅಗೈನ್ ತನ್ನ ಅನುಕಂಪದ ಅಲೆಯನ್ನೇ ಬಳಸಿಕೊಳ್ಳೋದಕ್ಕೆ, ಸುಧಾಕರ್ ಅವರ ಮಗನಿಗೆ ಟಿಕೆಟ್ ಕೊಡೋದಕ್ಕೆ ತನ್ನ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಅಂದರೆ ಅವರ ಅನುಕಂಪದ ಅಲೆ ಮೇಲೆ ಮತಗಳು ಅವರ ಮಗನಿಗೆ ಬರುತ್ತೆ ಮತ್ತು ಆಡಳಿತ ಪಕ್ಷವಾಗಿರುವಂಥ ಕಾಂಗ್ರೆಸ್ಸೇ ಈ ಒಂದು ಕ್ಷೇತ್ರವನ್ನು ತನ್ನದಾಗಿಸಿಕೊಳ್ಳಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಇದ್ದರೆ, ಮತ್ತೊಂದೆಡೆ ಮೈತ್ರಿ ಪಕ್ಷಗಳಾದಂತಹ ಬಿಜೆಪಿ ಮತ್ತು JDS, ಬಿಜೆಪಿ ಯಾರನ್ನು ಕೂಡ ಅಭ್ಯರ್ಥಿಯಾಗಿ ನಿಲ್ಲಿಸ್ತಾ ಇಲ್ಲ ಹಿರಿಯೂರು ಕ್ಷೇತ್ರಕ್ಕೆ. ಹೀಗಾಗಿ ಅದನ್ನು JDSಗೆ ಬಿಟ್ಟುಕೊಟ್ಟಿದೆ. JDSನಿಂದ ಕುಮಾರಸ್ವಾಮಿ ಅವರು ಬಹಳ ಅಳೆದು ತೂಗಿ ಎಲ್ಲ ಲೆಕ್ಕಾಚಾರಗಳನ್ನು ಮಾಡಿಕೊಂಡು ಈಗ ಹಿರಿಯೂರು ಕ್ಷೇತ್ರದಲ್ಲಿ ತನ್ನ ಅಭ್ಯರ್ಥಿಯನ್ನು ಕಣಕ್ಕಿಳಿಸಬೇಕು. ಯಾರನ್ನು ಇಳಿಸಿದರೆ ಮತಗಳನ್ನು ನಾವು ಪಡ್ಕೊಳ್ಳಬಹುದು, ಯಾದವ ಸಮುದಾಯದಿಂದ ನಿಲ್ಲಿಸಬೇಕಾ, ಒಕ್ಕಲಿಗ ಸಮುದಾಯದಿಂದ ನಿಲ್ಲಿಸಬೇಕಾ? ಏಕೆಂದರೆ ಅನುಕಂಪದ ಅಲೆಯ ಎದುರು ಆಡಳಿತ ಪಕ್ಷದ ಎಲ್ಲ ಒಂದು ಏನು ಹೇಳ್ತಾರೆ ಆಮಿಷಗಳು, ಎಲ್ಲ ಲೆಕ್ಕಾಚಾರಗಳು, ತಯಾರಿಗಳು, ಎಲ್ಲ ಪ್ರಿಪರೇಷನ್ಸ್ ಮಧ್ಯೆ ತಾವು ಯಾರನ್ನು ನಿಲ್ಲಿಸಿದರೆ ಕ್ಷೇತ್ರವನ್ನು ಗೆದ್ದುಕೊಳ್ಳಬಹುದು ಅನ್ನುವಂಥ ತಯಾರಿಯಲ್ಲಿ, ಲೆಕ್ಕಾಚಾರದಲ್ಲಿ ಈಗ JDS ಪಕ್ಷ, ಕುಮಾರಸ್ವಾಮಿಯವರು ತಮ್ಮದೇ ಆದಂಥ ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಒಟ್ಟಾರೆ ಈಗಾಗಲೇ MLC ಎಲೆಕ್ಷನ್ನಲ್ಲಿ ಹೀನಾಯ ಸೋಲನ್ನು ಕಂಡಿರುವಂತಹ JDS, ಪ್ರಮುಖವಾಗಿ 7 ಅಡ್ಡ ಮತದಾನ ನಡೆದಂಥದ್ದು JDS ಪಕ್ಷದಲ್ಲಿ. ಹೀಗಾಗಿ ಮೈತ್ರಿಯಲ್ಲಿದ್ದರೂ ಕೂಡ JDS ಒಂದರ್ಥದಲ್ಲಿ ಹೀನಾಯವಾದಂಥ ಸೋಲನ್ನು ಕಂಡು ಕುಮಾರಸ್ವಾಮಿ ಅವರಿಗೆ ಒಂದು ರೀತಿಯಲ್ಲಿ ಬೇಕಾದಷ್ಟು ವಾಗ್ದಾಳಿಗಳು ಬಂತು, ಬೇರೆ ಬೇರೆ ರೀತಿಯಾದಂಥ ಮಾತುಗಳನ್ನು ಎದುರಿಸಬೇಕಾಯಿತು, ಕೇಳಬೇಕಾಯಿತು ಕುಮಾರಸ್ವಾಮಿ ಅವರು. ಇದರ ಮಧ್ಯೆ ಈಗ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ನೋಡಬೇಕು ಅಂತಾದರೆ ಒಕ್ಕಲಿಗ ಸಮುದಾಯದ 2 ಪ್ರಬಲ ನಾಯಕರು DK ಶಿವಕುಮಾರ್ ಮತ್ತು HD ಕುಮಾರಸ್ವಾಮಿ ಅವರ ಮಧ್ಯೆ ನೇರವಾದಂತಹ ಗಲಾಟೆಗಳು, ವಾಗ್ದಾಳಿಗಳು ಎಲ್ಲವೂ ಕೂಡ ನಡೀತಾ ಇರುವಂಥದ್ದು. ಇದೆಲ್ಲದರ ಮಧ್ಯೆ ಈಗ ಲೋಕಲ್ ಬಾಡಿ ಎಲೆಕ್ಷನ್ಸ್ ಬರ್ತಾ ಇದೆ, GBA ಎಲೆಕ್ಷನ್ಸ್ ಬರ್ತಾ ಇದೆ, ಮತ್ತೊಂದು ಉಪಚುನಾವಣೆ ಈಗ ಕರ್ನಾಟಕದಲ್ಲಿ. ಹೀಗಾಗಿ ಏನೋ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯ ಪ್ರವಾಸವನ್ನು ಮಾಡ್ತಾ ಇದ್ದಾರೆ, ಪಕ್ಷ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ, ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರಬೇಕು, 2028ಕ್ಕೆ ಮೈತ್ರಿಯಲ್ಲಿ ನಾವು ಹೋಗ್ತೇವೆ, ಬಿಜೆಪಿ ಜೊತೆಗೆ ನಾವೇ ಮತ್ತೆ ಗೆಲ್ತೇವೆ, ಇದೆಲ್ಲ ತಯಾರಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಒಂದು ಕಡೆ ರಾಜ್ಯ ಪ್ರವಾಸ ಮಾಡ್ತಾ ಇದ್ರೆ, ಈ MLC ಎಲೆಕ್ಷನ್ನಲ್ಲಿ ಸೋತಿದ್ದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಮುಂಬರುವಂಥ ಎಲೆಕ್ಷನ್ಸ್ನ ನಾವು ಗೆಲ್ಲೇಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಈಗ JDS ಪಕ್ಷ ಹಿರಿಯೂರು ಕ್ಷೇತ್ರದಲ್ಲಿ ತನ್ನದೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿ ಶತಾಯಗತಾಯ ಹೇಗಾದರೂ ಮಾಡಿ ಕಾಂಗ್ರೆಸ್ನ ಅಭ್ಯರ್ಥಿಯ ಎದುರು JDS ಅಭ್ಯರ್ಥಿನ ಗೆಲ್ಲಿಸಿಕೊಂಡೇ ಬರಬೇಕು ಅನ್ನುವಂಥ ಒಂದು ಹಠಕ್ಕೆ ಈಗ ಕುಮಾರಸ್ವಾಮಿಯವರು JDS ಪಕ್ಷ ಬಿದ್ದಂತೆ ಕಾಣಿಸ್ತಾ ಇದೆ. ಹಿರಿಯೂರು ಬೈ ಎಲೆಕ್ಷನ್ ಅಖಾಡ ಯಾರ ಪಾಲಾಗುತ್ತೆ? ಕಾಂಗ್ರೆಸ್ ಗೆದ್ದುಕೊಳ್ಳುತ್ತಾ ಅಥವಾ JDS ಗೆದ್ದುಕೊಳ್ಳುತ್ತಾ ಅನ್ನುವಂಥದ್ದನ್ನು ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.